ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬಟ್ ನಮ್ಮ ಮನೇಲಿ ಒಂದು 15 ದಿನದಿಂದ ವೀಡಿಯೋ ಮಾಡಿಲ್ಲ ನಾನು. ಯಾಕಪ್ಪ ಅಂತಂದರೆ ನಮ್ಮ ಸೊಸೆ ಪ್ರೆಗ್ನೆಂಟ್ ಇದ್ರಲ್ವ, ಅವ್ರು ಡೆಲಿವರಿಗೆ ಅಂತ ಊರಿಗೆ ಹೋದ್ರು. ಒಂದು ಪಾಪು ಡೆಲಿವರಿ ಆಯಿತು, ಗಂಡು ಮಗ ಹುಟ್ಟಿತ್ತು. ಸೊ ಅವರು ಹಾಸ್ಪಿಟ್ಲಲ್ಲಿ ಸಿಜೇರಿಯನ್ ಆಯಿತು, ಹಾಸ್ಪಿಟ್ಲಲ್ಲಿ ಇದ್ದರು. ಸ್ವಲ್ಪ ಪಾಪಗೂ ಸ್ವಲ್ಪ ಇಶ್ಯೂಸ್ ಬಂತು. ಅದರಿಂದ ನಾನು ಅದೇ ಟೆನ್ಷನಲ್ಲೇ ಒಂದು 15 ದಿನದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಪಾಪುಗೆ, ಅಂದನು ಹಾಸ್ಪಿಟಲಲ್ಲೇ ಇದ್ದಾನೆ. ಬಟ್ ವೀಡಿಯೋ ತುಂಬ ಲಾಂಗ್ ಐತಲ್ಲ, ಇವಾಗ ಮಾಡೋಣ ಅಂದರೆ ಏನಾದರೂ ಮಾಡೋಣ, ಹಿಂಗೆ ಬಿಟ್ಕೊಂಡ್ರೆ ಮತ್ತು ಹಂಗೆ ಇದಾಗುತ್ತೆ ಅನ್ನೋದು ಒಂದು ಆಲೋಚನೆ ಮಾಡಿ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಟಾಪಿಕ್ ಬಂದು, ಒಂದು ಮನೆಯಲ್ಲಿ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ, ಸ್ಟಿಚಿಂಗ್ ಮಾಡಿರೋ ಬಟ್ಟೆನ ತೊಗೊಂಡು ಹೋಗ್ತಾರಲ್ಲ ಜನಗಳು, ದುಡ್ಡು ಕರೆಕ್ಟಾಗಿ ಕೊಡೋಲ್ಲ. ಅವಾಗ ಆ ದುಡ್ಡು ನಾವು ಯಾವ ಥರ ವಸೂಲು ಮಾಡಬೇಕು ಅನ್ನೋದು ವಿಷಯ ಬಗ್ಗೆ ನಾವು ಮಾತಾಡೋಣ ಇವತ್ತು. ಎಷ್ಟೋ ಜನ ಬಟ್ಟೆ ಹೊಲಿಸ್ಕೊತಾರೆ, ಬಟ್ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ತಂದು ಕೊಡ್ತೀನಿ, ಇಲ್ಲ ನಮ್ಮ ಯಜಮಾನ್ರಿಲ್ಲ, ಇಲ್ಲ ಫೋನ್ಪೇನಲ್ಲಿ ಅಮೌಂಟ್ ಇಲ್ಲ ಚೇಂಜ್ ಇಲ್ಲ, ಈ ಥರ ಬಟ್ಟೆ ಹೊಲಿಸ್ಕೊತಾರೆ. ಬಟ್ ಕೊಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಅವರು ದುಡ್ಡು ಕೊಡ್ತಾರಲ್ವ ಟೈಮ್ಸಿಗೆ, ನಮಗೆ ಈ ಒಂದು ಬ್ಲೌಸ್ ಆದರೆ ನಮ್ಗೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ. ಸೊ ಕಸ್ಟಮರ್ ಈ ಥರ ಮಾಡಿದಾಗ ನಾವು ಏನು ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ಸ್ ಏನು ಅನ್ನೋದು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು. ಲಾಸ್ಟ್ ಒಂದು ವಿಡಿಯೋ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಎಲ್ಲರೂ ಮಾಡೋದು ದುಡ್ಡು ಸೋಲಾಗನೆ. ಬಟ್ ಅವರೇ ಕರೆಕ್ಟಾಗಿ ಕಸ್ಟಮರ್ಸೇ ಕರೆಕ್ಟಾಗಿ ದುಡ್ಡು ಕೊಡಲಿಲ್ಲ ಅಂದರೆ ಅವಾಗ ನಾವೇನು ಮಾಡೋಕ್ಕಾಗುತ್ತೆ. ಸೊ ಆ ವಿಷಯ ಯಾವ ಸಮಸ್ಯೆ ನಾವು ಯಾವ ಥರ ಪರಿಷ್ಕಾರ ಮಾಡೋಣ, ಯಾವ ಥರ ಮಾಡ್ಬೇಕಂತಂದ್ರೆ, ಅವರು ಬಟ್ಟೆ ಹೊಲಿಸ್ಕೊಡ್ತಾರಲ್ವ, ತೊಗೊಂಡವ್ರಿಗೆ ಬರ್ತಾರಲ್ವ, ಅವಾಗ ನೀವು ಒಂದು ಆಲೋಚನೆ ಮಾಡಬೇಕು. ಏನಂತಂದರೆ, ಅವರು ಒಂದು ವೇಳೆ ಸಪೋಸ್ 4 ಬ್ಲೌಸ್ ಹೊಲ್ದಿರ್ತಾರೆ, ನೀವು 4 ಕೊಟ್ಟಿರ್ತಾರೆ, ನಾವು ಅಂದ್ಕೊಳ್ಳೋಣ 4 ಬ್ಲೌಸ್ ಕೊಟ್ಟಿರ್ತಾರೆ. 4 ಬ್ಲೌಸ್ ಅವ್ರು ತೊಗೊತಾರೆ. ಅಮೌಂಟು ಸ್ವಲ್ಪ ಒಂದು 4 ಬ್ಲೌಸ್ಗೆ ಒಂದು 250 ಒಂದು ಎತ್ಕೊಂಡ್ರೆ ಒಂದು 1000 ರೂಪಾಯಿ ಬಿಲ್ ಆಗುತ್ತೆ ಅನ್ಕೊಳ್ಳಿ. ನಾನು 250 ಮ್ಯಾಕ್ಸಿಮಮ್ ಹೇಳ್ತಾರೆ, ಒಂದು ಲೆಕ್ಕ 1000 ರೂಪಾಯಿ ಆಗಿದ್ರೆ ಒಂದು 500 ರೂಪಾಯಿ ಕೊಟ್ಟಿರ್ತಾರೆ. 500 ರೂಪಾಯಿ ಮತ್ತೆ ಆಮೇಲೆ ಬಂದು ತಂದು ಕೊಡ್ತೀನಿ, 4 ಬ್ಲೌಸ್ ಕೊಡ್ರಿ ಅಂತಾರೆ. ಆದರೆ ನೀವು ಫಸ್ಟ್ ನೋಡಬೇಕಾಗುವಂಥ ಒಂದು ಮುಖ್ಯವಾದ ವಿಷಯ ಏನು ಗೊತ್ತಾ, ಆಚೆಗೆ ಕಸ್ಟಮರ್ಸು ಯಾವ ಥರ ಇದ್ದಾರೆ ಅಂದರೆ, ಅವರು ದುಡ್ಡು ಕರೆಕ್ಟ್ ಟೈಮ್ ಕೊಡ್ತಾರಾ ಕೊಡಲ್ವ, ಅವ್ರು ಒಳ್ಳೆಯವರು ಅಂದರೆ, ಕೆಲವೊಂದು ಜನ ಜೆನ್ಯೂನ್ ಆಗಿರ್ತಾರೆ, ಅವ್ರು ಕರೆಕ್ಟಾಗಿ ಪೇ ಮಾಡ್ತಾರೆ, ಅಂದ್ರ ಪ್ರಕಾರ ತಂದು ಕೊಡ್ತಾರೆ. ಕೆಲವೊಂದು ಜನ ಆ ಥರ ಅಲ್ಲ. ನಾವು ದುಡ್ಡು ಕೇಳೋಕ್ಕೆ ಹೋದರೆ, ನೀವು ಲೂಸಾಗಿ ಹೊಲ್ದಿರಾ, ಟೈಟಾಗಿ ಹೊಲ್ದಿರಾ, ಕರೆಕ್ಟಾಗಿ ಫಿನಿಶಿಂಗ್ ಬಂದಿಲ್ಲ, ಫಿಟ್ಟಿಂಗ್ ಬಂದಿಲ್ಲ, ಅಷ್ಟು ದುಡ್ಡು ಕೊಡಲ್ಲ, ನಾನು ಇನ್ನೊಂದು 500 ಕೊಟ್ಟಿರ್ತಾರಲ್ವ, ಇನ್ನೊಂದು 500 ಕೊಡೋಕ್ಕೆ ಅಷ್ಟು ಕೊಡಲ್ಲ, ಬ್ಲೌಸ್ ಕೆಟ್ಟಿದೆ ಕೊಡೋರು ಕೊಡ್ತಾರೆ, ಇನ್ನು 500 ಇಲ್ಲಾಂದರೆ ಮುಣಿಸ್ಬಿಡ್ತಾರೆ 500 ಕೂಡ. ಆ ಥರ ಕೂಡ ಕಸ್ಟಮರ್ಸ್ ಇರ್ತಾರೆ. ಸೊ ನಾವು ತುಂಬ ಕೇರ್ಫುಲ್ಲಾಗಿ ಈ ಸಿಚುವೇಶನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಇನ್ನೊಂದು ರಿಲೇಷನ್ಸ್ ಕೂಡ ಬಟ್ಟೆ ಹೊಲ್ತೀವಿ ನಾವು. ರಿಲೇಷನ್ಸ್ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಈ ಥರ ಇರ್ತಾರಲ್ಲ, ಅವ್ರಿಗೂ ಬಟ್ಟೆ ಹೊಲ್ದಾಗ ಕೂಡ ನಾವು ಮುಜುಗರ ಹಾಕ್ತೀವಿ ದುಡ್ಡು ಕೇಳೋಕ್ಕೆ. ಆವಾಗೂ ಆ ಥರ ನಾವು ಮುಜುಗರ ಹಾಕಂಗೆ ಪರಿಸ್ಥಿತಿ ಇಲ್ಲಿ ನಾವು ತಂದ್ಕೊಬಾರ್ದು. ಯಾಕಂದರೆ ನಾವು ಕಷ್ಟಪಡ್ತಾ ಇದ್ದೀವಿ. ಚಿಕ್ಕಮ್ಮಗ ದೊಡ್ಡಮ್ಮಗ ಯಾರಿಗೋ ಹೊಲ್ದಿ, ಸಪೋಸ್ ರಿಲೇಷನಲ್ಲೇ ಹೊಲ್ದಿ, ಎಷ್ಟಂತ ಫ್ರೀ ಹೊಲ್ತೀರಾ ಅವ್ರ ಹತ್ರ. ನಾನು ಫಸ್ಟ್ ಅದನ್ನು ಮ್ಯಾಟ್ರ್ ಕಂಪ್ಲೀಟ್ ಮಾಡ್ತೀನಿ. ಈಗ 500 ಕೊಟ್ಟರು 500 ಆಮೇಲೆ ಕೊಡ್ತೀನಿ ಅನ್ನೋರಿಗೆ ನಾವೇನು ಮಾಡ್ಬೇಕಂದ್ರೆ, 500 ಕೊಟ್ಟರೆ 2 ಬ್ಲೌಸ್ ಕೊಡ್ರಿ, ಇನ್ನು 2 ಬ್ಲೌಸ್ ಇರ್ತಾವಲ್ಲ, ನಾನು ಆಮೇಲೆ 500 ರೂಪಾಯಿ ಕೊಟ್ಟು ಇದನ್ನು ತೊಗೊಂಡೋಗ್ರಿ ಅಂತ ಹೇಳ್ರಿ. ನಿಧಾನವಾಗಿ ಹೇಳಿ. ಯಾಕಂದರೆ ನಮ್ಮ ಸಮಸ್ಯೆಗಳಿದ್ದಾವೆ, ಲೈನಿಂಗ್ ತರಬೇಕು, ನಮ್ಮ ಥ್ರೆಡ್ ಬೇಕು, ಪವರ್ ಮಿಷಿನ್ ಇದ್ದಪ್ಪ ಅಂತ ಕರೆಂಟ್ ಬಿಲ್ ಕಟ್ಕೋಬೇಕು. ನಾವೇನೋ ಒಂದು 10 ರೂಪಾಯಿ ಸಂಪಾದನೆ ಮಾಡ್ಬೇಕಂತ ನಾವು ರಾತ್ರಿ ಆಗಲು ಕಷ್ಟಪಟ್ಟು ದುಡ್ತೀವಲ್ವ. ನೀನು ಕೊಡಲ್ಲ ಅಂತ ಹೇಳಲ್ಲ, ನೀವು ಇನ್ನೊಂದು 500 ರೂಪಾಯಿ ಪೇ ಮಾಡಿಬಿಟ್ಟು ಇದನ್ನು ತೊಗೊಂಡೋಗಂತ ನಿಧಾನವಾಗಿ ಹೇಳಿ. ಆ 2 ಬ್ಲೌಸನ್ನ ನೀವು ಕೊಡೋಕೆ ಹೋಗ್ಬೇಡ್ರಿ. ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಅಷ್ಟು ಮಾತ್ರ ಕೊಡ್ರಿ. ಇದೊಂದು. ಇನ್ನೊಂದು, ಇದೆ ಚಿಕ್ಕಮ್ಮನವ್ರು, ದೊಡ್ಡಮ್ಮನವ್ರಿಗೆ, ಅತ್ತೆ ರಿಲೇಷನಲ್ಲಿ ಅವರು ಇವರು ಆ ರಿಲೇಷನ್ ಅಂತ ಬಂದಿರ್ತಾರಲ್ಲ, ಅವ್ರಿಗೆ ಬಟ್ಟೆ ಹೊಲಿಬೇಕಾದ್ರೆ ಅವರು ಏನು ಮಾಡ್ತಾರೆ ಅಂದರೆ, ನಾವು ಕೇಳೋಕ್ಕೂ ಮುಜುಗಾರು, ಅವರು ಬಿಡು ನಮ್ಮವರೆಲ್ಲ ಅಂತ ಕೊಟ್ಟಿದ್ದು ತೊಗೊಂಡು ಹೋಗಿ ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕಷ್ಟ ನಿಮ್ಮದು. ರಾತ್ರಿ ಆಗಲು ಕಷ್ಟ ಬಿದ್ದು ಕೈ ಕಾಲು ನೋವು ಮಾಡಿಕೊಂಡು, ಕಣ್ಣೆಲ್ಲ ನೋವು ಮಾಡಿಕೊಂಡು ಸ್ಟಿಚಿಂಗ್ ಮಾಡಿರ್ತೀರ, ಲೈನಿಂಗ್ ತಂದಿರ್ತೀರ. ಅವ್ರು ಹೇಳಿದ ಡಿಸೈನ್, ಇನ್ನು ನಮ್ಮ ರಿಲೇಷನ್ ಅಂದವಾಗ ಏನು ಮಾಡಿದ್ರೆ ಗೊತ್ತಾ, ಇನ್ನು ಸ್ವಲ್ಪ ಡಿಸೈನು ಜಾಸ್ತಿನೇ ಹೇಳ್ತಾರೆ. ಈ ಡಿಸೈನ್ ಮಾಡಿ, ಆ ಡಿಸೈನ್ ಮಾಡು, ಯಾಕಂದರೆ ಅವರು ನಮ್ಮವರು ಅನ್ನೋದೊಂದು ಇದರಿಂದ ಹೇಳ್ತಾರೆ. ಅದು ದುಡ್ಡು ಕೊಡಬೇಕಾದ್ರೆ ನಮ್ಮವ್ರ ಅಂತ ಆಲೋಚನೆ ಮಾಡಲ್ಲ. ಕೆಲವೊಂದು ಜನ ಇರ್ತಾರೆ, ಎಲ್ಲರಲ್ಲ. ಬಟ್ ತಗೋಬೇಕಾದ್ರೆ ಕೂಡ ನಾವು ಕೂಡ ಒಂದು ಪ್ರೀತಿ ವಿಶ್ವಾಸ ಸೆಕೆಂಡ್ರಿ, ದುಡ್ಡು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಮೇನ್ ದುಡ್ಡು ಅಂತ ಇಂಪಾರ್ಟೆಂಟ್ ಅಲ್ಲ, ಬಟ್ ನಮ್ಮ ಜೀವನ ಸಾಗಿಸೋಕ್ಕೆ ನಾವು ಒಂದು ಉಪಾಧಿ ಮಾಡ್ತಾ ಇದೀವಿ ಅಂದರೆ ಅದ್ರಲ್ಲಿ ದುಡ್ಡು ಇಂಪಾರ್ಟೆಂಟ್ ಆಗುತ್ತಲ್ಲ. ಎಲ್ಲ ಕಡೆ ದುಡ್ಡನ್ನ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಕೆಲವೊಂದು ಟೈಮ್ನಲ್ಲಿ ನಮ್ಗೆ ದುಡ್ಡು ಬೇಕೇ ಆಗುತ್ತೆ. ಅದೇ ನಾವು ರಿಲೇಷನಲ್ಲಿ, ಅದೇ ದೊಡ್ಡಮ್ಮ ಚಿಕ್ಕಮ್ಮ ಅವರಿಗೆ ನಾವು ಈ ಬಟ್ಟೆ ಹೊಲ್ದು ಕೊಟ್ಟಿರ್ತೀವಿ, ದುಡ್ಡು ಕೇಳಲ್ಲ. ಬಟ್ ಅದೇ ನೀವು ಏನನ್ನ ನಿಮ್ಗೆ ಟೈಮ್ ಸರಿ ಇಲ್ಲಾರ್ದವಾಗ ಹೋಗಿ ನನಗಿಷ್ಟು ಸಹಾಯ ಮಾಡಂದ್ರೆ ಅವ್ರು ಮಾಡಲ್ಲ. ಯಾಕಂದರೆ ಇಲ್ಲ, ಎಲ್ಲಿದ್ದಾವೆ ದುಡ್ಡು, ನಮಗೆ ಇದೆ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್, ಅವಾಗ ರಿಲೇಷನ್ ಅವ್ರಿಗೆ ನೆನಪಿರಲ್ಲ. ಸರಿನಾ?
ಸೊ ಎಷ್ಟು ಮಟ್ಟಕ್ಕಾದ್ರೆ ಅಷ್ಟು ಮಟ್ಟಿಗೆ ಯಾವ್ದಲ್ಲೇ ರಿಲೇಷನ್ ಯಾರನ್ನ ಇರಲಿ ಪರವಾಗಿಲ್ಲ, ಬಟ್ ನೀವೇನು ಮಾಡಬೇಕು ಅಂತ ಅವ್ರ ಹತ್ರ ಒಂದು ವೇಳೆ ಒಂದು 10-20 ರೂಪಾಯಿ ನಮ್ಮ ರಿಲೇಷನ್ ಅಲ್ವಾ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ನಮ್ಮದು ಅವ್ರ ಅತ್ತಿ ಮಾವ ಈ ಥರ ಇರ್ತಾರಲ್ಲ ಅವ್ರಿಗೆಲ್ಲರಿಗೆ 10 ರೂಪಾಯಿ 20 ರೂಪಾಯಿ ಕಡಿಮೆ ತೊಗೊಳ್ಳಿ. ಒಂದು 250ನಲ್ಲಿ 220 230 ಆ ಥರ ತೊಗೊಳ್ಳಿ. ಯಾಕಂದರೆ ನಾನು ಕಷ್ಟಪಡಬೇಕು ದೊಡ್ಡಮ್ಮ, ನನಗೂ ದುಡ್ಡು ಬೇಕಾಗುತ್ತೆ, ನನಗೂ ಖರ್ಚುಗಳಿದ್ದಾವೆ ಅಂತ ಹೇಳ್ಬಿಟ್ಟು ತೊಗೊಳ್ಳಿ. ಸಪೋಸ್ ಅವ್ರು ನೀವು ಕೇಳಾರ್ದಾಗ ನಾವು ಕೊಟ್ಟಂದರೆ ಸರಿ ಒಂದು 10 ರೂಪಾಯಿ ಕಡಿಮೆ ಕೊಡ್ರಿ, ನನಗೆ ಅಷ್ಟು ಬೇಡ ಅಂದ್ರೆ 10 ರೂಪಾಯಿ 20 ರೂಪಾಯಿ ಕಡಿಮೆ ತೊಗೊಳ್ಳಿ ಹೊರತು ಫುಲ್ಲೂ ಅವ್ರಿಗೆ ಹೊಲ್ದು ಕೊಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಹೊಲ್ದಿದ್ದವ್ರು ಕಷ್ಟ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಯಾರು ಹೊಲಿತಾರೋ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟು ಈಸಿನೂ ಅಲ್ಲ ಕೆಲಸ ಇದು. ಮತ್ತು ಹೊಲ್ದ ಮೇಲೆ ಕೂಡ ಸಪೋಸ್ ಲೂಸು ಟೈಟ್ ಆದರೆ ಕೂಡ ಅದಕ್ಕೂ ಕಾಮೆಂಟ್ಸ್ ನಮಗೆ ಬರ್ತವೆ, ಈ ಥರ ಮಾಡಿದ್ರೆ ಆ ಥರ ಮಾಡಿದ್ರೆ ಅಂತ. ಅವ್ರು ನಮಗೇ ಒಂದು ಮಾತು ಅಂದ್ಬಿಡ್ತಾರೆ. ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರೆ ಕೂಡ ಒಂದೊಂದು ಸರ್ತಿ ಒಂದು ಮಾತು ಅನ್ಸ್ಕೊಳ್ಳೇಬೇಕಾಗುತ್ತೆ. ಟೈಲರ್ ಅಮ್ಮನು ಕಳ್ಳ ಆಗಿರ್ತಾನೆ, ಕಸ್ಟಮರ್ ಅಮ್ಮವರು ಪೊಲೀಸರು ಆಗಿರ್ತಾರೆ ಈ ವಿಷಯದಲ್ಲಿ ಮಾತ್ರ. ಯಾಕಂದರೆ ಪೊಲೀಸರು ಯಾವ ಥರ ಅವರು ಅದಕ್ಕೆ ಟಾರ್ಚರ್ ಮಾಡ್ತಾರೆ ಆ ಥರ ನಮಗೂ ಅವ್ರ ಟಾರ್ಚರ್ ಇದೇ ಇರುತ್ತೆ ಈ ವಿಷಯದಲ್ಲಿ. ಯಾಕಂದರೆ ಎಲ್ಲಿಗೆ ಹೋದರೆ ಟೈಲರ್ನ ಅಷ್ಟು ಬೇಗ ಒಪ್ಪಂಥ ಜನಗಳು ತುಂಬ ಕಡಿಮೆ. ನಾವು ಪರ್ಫೆಕ್ಟಾಗಿ ಮಾಡಿದ್ರು ಎಲ್ಲೋ ಒಂದಲ್ಲಿ, ಯಾಕಂದರೆ ಹೆಸರಿಡ್ಬೇಕಂತ ಅವ್ರ ಮನಸ್ಸಾಗಿದ್ರೆ ಕಂಪಲ್ಸರಿ ಹೆಸರಿಡ್ತಾರೆ. ಇಲ್ಲಿ ರಿಂಕಲ್ಸ್ ಬಂತು ಅಲ್ಲಿ ರಿಂಕಲ್ಸ್ ಬಂತು, ಅದರಲ್ಲಿ ಅವ್ರ ಬಾಡಿನಲ್ಲಿ ಎಷ್ಟು ರಿಂಕಲ್ಸ್ ಇದಾವಂತ ಅವ್ರು ಯಾರೂ ನೋಡೋಕೆ ಹೋಗಲ್ಲ. ಬಟ್ ನಾವು ಹೊಲ್ದಿದ್ದ ಬ್ಲೌಸಲ್ಲಿ ಮಾತ್ರ ರಿಂಕಲ್ಸ್ ಇದ್ದಾವೆ ಅಂತ ಹೇಳ್ತಾರೆ. ಇದೊಂಥರ ನೀವು ರಿಲೇಷನ್ನಲ್ಲಿ ನೀವು ಬಟ್ಟೆ ಹೊಲಿದ್ರೆ ಈ ಥರ ಇನ್ನೊಂದು ನೀವು ದುಡ್ಡು ವಸೂಲು ಮಾಡೋದು ಇದೊಂದು ಉಪಾಯ ನಿಮಗೆ. ಯಾಕಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಬಟ್ ರಿಲೇಷನ್ನ ಕೆಡಿಸ್ಕೋಬೇಡ್ರಿ, ಇದು ಕೂಡ ಹೇಳ್ತೀನಿ ನಾನು. ಇನ್ನು ಮೂರನೇದು ಯಾವುದಿದೆ, ಮೂರನೇದು ಏನು ಗೊತ್ತಾ, ಕೆಲವೊಂದು ಕಸ್ಟಮರ್ಸು ಬರ್ತಾರೆ, ನೀವು ಎಷ್ಟನ್ನ ತೊಗೊಳ್ಳಿ, ನೀಟಾಗಿ ತೊಗೊಳ್ಳಿ, ಬಟ್ಟೆ ಮಾತ್ರ ನೀಟಾಗಿ ಕೊಡ್ರಿ, ನನಗೆ ದುಡ್ಡು ಎಷ್ಟನ್ನು ತೊಗೊಳ್ಳಿ ಅಂತ ಹೇಳ್ತಾರೆ ನಮಗೆ. ಅವರು ನಾವೇನು ಅನ್ಕೋತೀವಿ ಅಂದರೆ ಅವು ದುಡ್ಡು ಎಷ್ಟನ್ನು ತೊಗೊಳ್ಳಂತ. ನಾವು ನಾರ್ಮಲಾಗಿ ಒಂದು ಡಿಸೈನ್ ಹೇಳ್ಬೇಕಾದ್ರೆ ಒಂದು 20 30 ಒಂದು 50 100 ರೂಪಾಯಿ ಹಾಕಿ ಜಾಸ್ತಿ ಹಾಕಿ ನಾವು ಬಿಲ್ ಕೊಟ್ಟಿರ್ತೀವಿ. ಯಾಕಂದ್ರೆ ನಾವು ಡಿಸೈನ್ಸು ಆ ಥರ, ಯಾಕಂದರೆ ಪರ್ಟಿಕ್ಯುಲರಾಗಿ ಎಲ್ಲ ಡಿಸೈನ್ಸ್ ಹೇಳಿರ್ತಾರೆ. ಅವ್ರಿಗೆ ನಾವು ಡಿಸೈನ್ ಮಾಡಿಕೊಡ್ತೀವಿ, ನಮ್ಗೆ ದುಡ್ಡು ಬರ್ತಾವೆ ಅನ್ನೋ ಆಸೆಗೆ ನಾವು ಮಾಡಿರ್ತೀವಿ. ಅವರು ಅಂಥವ್ರು ಬಂದರೆ, ಹೊಸ ಕಸ್ಟಮರ್ ಬಂದರೆ, ಇಂಥ ಕಸ್ಟಮರ್ ಬಂದಾಗ ನೀವೇನು ಮಾಡಿ ಅವ್ರ ಹತ್ರ ಸ್ವಲ್ಪ ಅಮೌಂಟು ಇಸ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಇಂಥ ಕಸ್ಟಮರ್ ತುಂಬ ಬರ್ತಾರೆ. ಸ್ವಲ್ಪ ಅಮೌಂಟ್ ಇಸ್ಕೊಳ್ಳಿ. ಒಂದು 1000-1500 ಬಿಲ್ ಆದರೆ ಒಂದು 500 ರೂಪಾಯಿ ಅಡ್ವಾನ್ಸ್ ಇಟ್ಕೊಳ್ಳಿ. ಇಲ್ಲ ಅಡ್ವಾನ್ಸ್ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಹೇಳಿ ಅಡ್ವಾನ್ಸ್ ಅಮೌಂಟ್ ಕೊಟ್ಟು ನೀವು ಬಟ್ಟೆ ತೊಗೋಬೇಕಂದ್ರೆ ಫಸ್ಟೇ ಒಂದು ನೀವು ಹೇಳಲಿಕ್ಕೆ ನಿಮ್ಗೆ ಆಗಿಲ್ಲಪ್ಪ ಅಂದರೆ ಒಂದು ನೋ ಕ್ರೆಡಿಟ್ ಅನ್ನೋದು ಒಂದು ನಾವು ಅದೇ ಏನಂತಾರೆ ಅದಕ್ಕೆ ನೋ ಕ್ರೆಡಿಟ್ಗೆ ಏನಂತಾರೆ ನೋಡಿ, ನಾವು ಇಲ್ಲಿ ಬಾಕಿ ಇಡೋದಿಲ್ಲ, ಅದೇ ಬಟ್ಟೆ ಉದ್ದರಿ ಕೊಡೋದಿಲ್ಲ ಅಂತ ಏನೋ ಬೋರ್ಡ್ ಇಟ್ಕೋಬೇಕಾಗುತ್ತೆ. ನೋ ಕ್ರೆಡಿಟ್ ಅಂತ ಒಂದು ಬೋರ್ಡ್ ಸಿಗ್ತವೆ, ರೆಡಿಮೇಡ್ ಸಿಗ್ತವೆ, ತಂದು ಒಂದು ಇಟ್ಕೊಳ್ಳಿ, ಅದನ್ನು ತೋರಿಸಿರಿ. ಮೇಡಮ್ ಅವ್ರು ಅಂದರೆ ಫಸ್ಟ್ ಹೇಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಹೇಳ್ಬೇಕಾದ್ರೆ ಮುಜುಗರ ಆಗ್ತೀವಿ, ಯಾಕಪ್ಪ ಇವ್ರು ದುಡ್ಡು ಫಸ್ಟೇ ಕೇಳ್ತಾರೆ. ಕೆಲವೊಂದು ಜನ ಅಡ್ವಾನ್ಸ್ ಕೊಡ್ತಾರೆ, ಕೆಲವೊಂದು ಜನ ಅಡ್ವಾನ್ಸ್ ಕೊಡಲ್ಲ. ಕೊಡ್ಲಾರ್ದವರು ಹೊಸ ಕಸ್ಟಮರ್, ನಿಮ್ಗೆ ಅವ್ರ ಪರಿಚಯನೇ ಇಲ್ಲ, ಬಟ್ 26 ಡಿಸೈನ್ಗಳು ಹೇಳ್ತಾ ಇದ್ದಾರೆ, ಅದು ಮಾಡಿ ಇದು ಮಾಡಿ, ಇಲ್ಲಿ ರಿಂಕಲ್ಸ್ ಇಲ್ಲ ಅಲ್ಲಿ ರಿಂಕಲ್ಸ್ ಇಲ್ಲ, ಆ ಡಿಸೈನ್ ಬೇಕು, ಪೈಪಿಂಗ್ ಬೇಕು, ಡೋರಿ ಬೇಕು, ಇಂಥವೆಲ್ಲ ಹೇಳಿದಾಗ ನೀವು ಓಕೆ ಮಾಡಿಕೊಟ್ಟು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೋ, ನಿಮ್ಗೆ ಎಷ್ಟು ರೀಸನಬಲ್ ಬಿಲ್ ಇರುತ್ತೋ ನಿಮ್ಮದು ಆ ಥರ ಬಿಲ್ ಹಾಕಿ ಅವ್ರಿಗೆ ಬಿಲ್ ಕೊಡಿ. ಬಿಲ್ಲು ಕಂಪಲ್ಸರಿ ಕೊಡಲೇಬೇಕು, ಎನಿ ಕಂಡೀಷನ್. ಎಲ್ಲರಿಗೆ ಒಂದು ನಿಮ್ಮ ಹತ್ರ ಬಿಲ್ ಬುಕ್ ಇಲ್ಲಾಂದ್ರೆ ಪರವಾಗಿಲ್ಲ, ಒಂದು ನೋಟ್, ಒಂದು ವೈಟ್ ಪೇಪರ್ ಮೇಲೆ ತೊಗೊಂಡು ಅವ್ರ ನೇಮು ಮತ್ತು ಡೇಟು ಮತ್ತು ಅವ್ರು ಎಷ್ಟು ಬ್ಲೌಸ್ ಕೊಟ್ಟಿದ್ದಾರೆ ಅಷ್ಟು, ಅವ್ರು ಎಷ್ಟು ಸೀರೆ ಕೊಟ್ಟಿದ್ದಾರೆ ಅಷ್ಟು, ಅವ್ರ ಅಡ್ರೆಸ್ಸು, ಏನೇನು ಆಲ್ಟ್ರೇಷನ್ ಎಲ್ಲನೂ ಒಂದು ನೀವು ಬರೆಯೋಕೆ ಅಷ್ಟು ಮಾತ್ರ ಬರೆದುಬಿಟ್ಟು ಅದ್ರ ಪಕ್ಕದಲ್ಲಿ ಅಮೌಂಟ್ ಮೆನ್ಷನ್ ಮಾಡಿ, ಇಷ್ಟಾಗಿದೆ ನಿಮ್ಮ ಅಮೌಂಟ್ ಅಂತಂದು ಅದಕ್ಕೆ ನಿಮ್ಮ ಈ ಬ್ಲೌಸ್ ಕೊಟ್ಟಿದ್ದು ಪೀಸ್ ಇರುತ್ತಲ್ಲ ಅದು ಪೀಸ್ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಆ ಪೇಪರ್ಗೆ ಅಟ್ಯಾಚ್ ಮಾಡಿ ಪಿನ್ ಹೊಡೆದು ಕೊಟ್ಬಿಟ್ಟು ಬಿಲ್ ಇಷ್ಟ ಆಗಿದೆ ಅಂತ ಹೇಳಿ, ಫಸ್ಟಲ್ಲೇ ಹೇಳಿ. ಯಾಕಂದರೆ ಬಟ್ಟೆ ಕೊಡಬೇಕಾದ್ರೆ ಒಂದು ಮಾತಿರುತ್ತೆ, ಬಟ್ಟೆ ತೊಗೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಮಾತು ಬಂದಿರುತ್ತೆ. ಕಸ್ಟಮರ್ ಹತ್ರ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಈ ವಿಷಯದಲ್ಲಿ ಮಾತ್ರ. ಈ ಥರ ಕೊಟ್ಟು ಆಮೇಲೆ ಅವ್ರು ಬಂದು ಇಸ್ಕೊಂಡು ಹೋಗಿ ಮಾತ್ರ ಬಿಲ್ ಇಸ್ಕೊಳ್ಳಿ. 100% ಬಿಲ್ಲು ಬಿಸಾಕಿ ಬಂದೀವಿ ಅಂತ ಹೇಳ್ತಾರಲ್ಲ, ನೀವೇನು ಮಾಡಿರಿ ಅವ್ರ ಹೆಸರು, ಅವ್ರದ್ದು ಎಷ್ಟು ಅಮೌಂಟ್ ಇದೆ ಅಂತ ನೀವೊಂದು ಬುಕ್ಕಲ್ಲಿ, ಯಾಕಂದರೆ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಬಿಲ್ ತರಲ್ಲ, ಸರಿನಾ? ಈ ಥರ ನೀವು ಬಿಲ್ ಬುಕ್ಕಲ್ಲಿ ಬರ್ಕೊಂಡು ನಿಮ್ಮದು ಅವ್ರು ಬಂದಮೇಲೆ ಅವ್ರ ಹೆಸರು, ಅವ್ರ ಡೇಟು, ಯಾವತ್ತು ನಮ್ಗೆ ಬಟ್ಟೆ ಕೊಟ್ಟಾರ ಅನ್ನೋದು ಡೇಟ್ ನೋಡಿಕೊಂಡು ಆ ಡೇಟ್ ಪ್ರಕಾರ ಅವ್ರಿಗೆ ಎಷ್ಟು ಈ ಡೇಟ್ಗೆ ಇಷ್ಟು ಕೊಟ್ಟಿದ್ರೆ ನಾವು ಇಷ್ಟು ಡೇಟಿಗೆ ನಾವು ನಿಮ್ಗೆ ಕೊಡ್ತೀವಿ ಅನ್ನೋದು ಅವ್ರಿಗೆ ಹೇಳ್ಬಿಟ್ಟು ಆ ಡೇಟಿಗೆ ಅವ್ರು ಬಂದ್ರೆ ಆ ಡೇಟಿಗೆ ಬರೋಷ್ಟೊಳಗೆ ನೀವು ರೆಡಿ ಮಾಡ್ಕೋಬೇಕು. ಸಪೋಸ್ ಅವ್ರು ಬಂದು ಹೋದ್ರಾ ನೀವು ಅಮೌಂಟ್ ಕೇಳಕ್ಕೆ ಹೋಗ್ತೀರಾ, ನೀವು ಟೈಮ್ ಕೊಟ್ಟಿದ್ರೆ ನಾವು ಅಮೌಂಟ್ ಕಡಿಮೆ ತಗೊಳ್ಳಿ ಅನ್ನೋ ಕಸ್ಟಮರ್ನೂ ಇರ್ತಾರೆ. ಅದನ್ನು ಕೇರ್ಫುಲ್ಲಾಗಿ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನೀವು ಒಂದು ಶಾಪ್ ಮಾಡ್ಕೊಂತೀರ ಅಂದ್ಕೊಳ್ಳಿ, ಶಾಪು ಮನೆಗೆ ಹೋದ್ರೆ ಮನೆ, ಅಂಗಡಿ ಅಂದರೆ ಅಂಗಡಿ, ನೀವು ಒಂದು ಬೋರ್ಡ್ ಇಟ್ಕೊಂಡ್ಬಿಡಿ ಫಸ್ಟಲ್ಲೇ. ನಿಮ್ದು ಈ ಟೈಲರ್ ಶಾಪ್ಗೆ ಈ ನೇಮ್ ಅಂತ ಒಂದು ನೇಮ್, ನಿಮ್ಗೆ ಇಷ್ಟ ಬಂದ ನೇಮ್, ದೇವ್ರ ನೇಮ್, ರಾಘವೇಂದ್ರ ಲೇಡೀಸ್ ಟೈಲರು, ಈ ಥರ ಸಾಯಿಬಾಬಾ ಲೇಡೀಸ್ ಟೈಲರು, ಈ ಥರ ನಿಮ್ಗೆ ಯಾವುದು, ಈಗ ನಮ್ಮದು ನಾನು ನೋಡಿರಿ ಸಿರಿ ಬುಟಿಕ್, ಈ ಥರ ಹೆಸರು ಎಂಬುದು ಒಂದು ಮೇನ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಅವರು ನಿಮಗೆ ಅದೊಂದು ಗುರುತು, ನಿಮಗೆ ಯಾವ ಥರ ಶಾಪ್ ಹೆಸರು ಅಂದರೆ ನಿಮ್ಗೊಂದು ಗುರುತು. ಇಲ್ಲ ಎಲ್ಲಿ ಹೊಲಿಸಿದ್ರೆ ಫಲಾನ ಸಾಯಿ ಟೈಲರು, ಫಲಾನ ಸಿರಿ ಬುಟಿಕಲ್ಲಿ ಹೊಲಿಸಿವಿ ಅನ್ನೋದು ಒಂದು ನಿಮ್ಗೊಂದು ನೇಮ್ ಬರುತ್ತೆ.
ಇನ್ನು ಈ ಬಿಸ್ನೆಸ್ ಇನ್ನು ಯಾವ ಥರ ಗ್ರೋತ್ ಮಾಡ್ಕೋಬೇಕು, ಇದರಲ್ಲಿ ಏನೇನು ಟೆಕ್ನಿಕ್ಸ್ ಇದಾವೆ ಎಲ್ಲನೂ ಫರ್ದರ್ ವೀಡಿಯೋಸಲ್ಲಿ ಹೇಳ್ತೀನಿ ನಾನು. ಸ್ವಲ್ಪ ನಮ್ಮ ಪಾಪು ಹುಷಾರಿಲ್ಲ, ಸ್ವಲ್ಪ ಮೈಂಡ್ ಸ್ವಲ್ಪ ಇದೆ ನನಗೆ ಅಷ್ಟು ಅಂದರೆ ನಿಮ್ಗೆ ಹೇಳೋಕ್ಕೂ ನಾನು 50 ಡೇಸ್ ವೀಡಿಯೋ ಕೂಡ ಮಾಡಿಲ್ಲ. ಬಟ್ ಯಾಕೋ ಮನಸ್ಸೊಪ್ಪಲಿಲ್ಲ ಮಾಡೋಣ, ಸ್ವಲ್ಪ ಯಾಕೋ ನಿಮ್ಮ ಕಾಮೆಂಟ್ಸು ಅದು ಇದು ಮಾಡಿ ನೋಡ್ತಾ ಇತ್ತು, ಸ್ವಲ್ಪ ಧೈರ್ಯ ಬರುತ್ತೆ ಅನ್ನೋ ಒಂದು ದಿವಸಕ್ಕೆ ಮತ್ತೆ ವೀಡಿಯೋ ಮಾಡಿದ್ದೀನಿ ನಾನು ಇವತ್ತು. ನಾನು ಮತ್ತೆ ಫರ್ದರಲ್ಲಿ ನಿಮಗೆಲ್ಲ ಡಿಸೈನ್ ಏನೇನು ಮಾಡಬೇಕು, ಬಿಸ್ನೆಸ್ ಯಾವ ಥರ ಗ್ರೋತ್ ಮಾಡ್ಕೋಬೇಕು, ಯಾವ ಬಿಸ್ನೆಸ್ ಮಾಡಿದ್ರೆ ನಾವು ಎಷ್ಟು ಪ್ರಾಫಿಟ್ ಬರುತ್ತೆ, ಅನ್ಸೋದ್ರಲ್ಲಿ ನಾವು ಏನು ಮಾಡಬೇಕು ಎಲ್ಲ ಹೇಳ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಒಂದು ಕಟಿಂಗ್ ತೋರಿಸಿದೆ, ಡಿಸೈನ್ ಬ್ಲೌಸ್ ಕಟಿಂಗು. ಬಟ್ ನಾನು 10 ಡೇಸ್ ನಾನು ಊರಲ್ಲಿಲ್ಲ, ಸೊ ನಾನು ಆ ಕಡೆ ಈ ಕಡೆ ತಿರುಗಾಡೋದ್ರಾಗೆ ಬಟ್ 3 ಆಫ್ ಇತ್ತು, ನನಗೆ ಮಾಡೋಕ್ಕೂ ಆಗಲಿಲ್ಲ. ಸೊ ನಮ್ಮ ಟೈಲರ್ನೇ ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಟ್ಬಿಟ್ಟಿದ್ದಾರೆ. ಆ ಒಂದು ವೀಡಿಯೋ ಮಿಸ್ ಆಗಿದೆ, ಏನು ಅನ್ಕೋಬಾರ್ದು ದಯವಿಟ್ಟು. ಸೊ ಇದು ಕಸ್ಟಮರ್ ಹತ್ರ ನಾನು ಏನು ಹೇಳಿದ್ದೀನಿ, ಬಿಲ್ ಮಾಡಬೇಕು, ಹೆಸರು ನಮ್ಮ ಶಾಪಿಗೆ ನಮ್ಮ ಮನೆಗೆ ಒಂದು ಬೋರ್ಡ್ ಇಟ್ಕೋಬೇಕು. ಆಮೇಲೆ ಅವರು ಬಂದವರಿಗೆ ನಮ್ಮ ಬಿಲ್ ಕೊಟ್ಟಿರಬೇಕು. ಬಿಲ್ಲು ಪ್ರಕಾರ ಕೊಟ್ಟರೆ ಅಡ್ವಾನ್ಸು ಮ್ಯಾಕ್ಸಿಮಮ್ ಅಡ್ವಾನ್ಸ್ ಫಸ್ಟಲ್ಲಿ ಇಸ್ಕೊಳಕ್ಕೆ ನೋಡಿರಿ ಯಾರೇ ಆಗಲಿ. ಯಾಕಂದರೆ ಫಸ್ಟಲ್ಲಿ ಅಡ್ವಾನ್ಸ್ ಇಸ್ಕೊಂಡಿದ್ರೆ ಸ್ವಲ್ಪ ಅಮೌಂಟ್ ಅವ್ರಿಗೆ ತುಂಬ ಅವ್ರಿಗೆ ಕಷ್ಟ ಅನ್ಸಲ್ಲ. ಯಾಕಂದರೆ 1500 ಆಗಿದ್ದಲ್ಲಿ ಒಂದು 500 ಕೊಟ್ಟಿದ್ರೆ ಒಂದು 1000 ರೂಪಾಯಿಗಾನೆ ಕೊಟ್ಟು ತೊಗೊಂಡೋಗೋಣ ಅಂತ ಉದ್ದೇಶದಲ್ಲಿ ಕೂಡ ಎಲ್ಲ ಪೇಮೆಂಟು ಕೊಟ್ಬಿಡ್ತಾರೆ. ಕೆಲವೊಂದು ಮೊಂಡು ಇರ್ತಾರೆ, ಕೆಲವೊಂದು ಜನಗಳು ಕಸ್ಟಮರ್ ಹೆಂಗೆ ಗೊತ್ತಾ, ಎಲ್ಲ ಒಂದು ಕೊಡಬೇಕಾದ್ರೆ ಬಾರ್ಗನಿಂಗ್ ಮಾಡಿರ್ತಾರೆ. 500 ರೂಪಾಯಿ, ಒಂದು 250 ರೂಪಾಯಿ ಬ್ಲೌಸ್ ಅಂತ ಹೇಳಿ ಅಂದ್ಕೊಳ್ಳಿ, 250 ರೂಪಾಯಿ ಯಾಕೆ ಅಲ್ಲಿ 150ಗೆ ಹೊಲ್ತೀರ, ನೀವು 250 ಯಾಕೆ ತೊಗೊತೀರ ಅಂತ ಫಸ್ಟು ಕ್ವಶನ್ ಹಾಕ್ತಾರೆ. ಆಮೇಲೆ ಆಯಿತು 250 ಕೊಡ್ತೀನಿ ಮಾಡಿಕೊಡ್ರಿ ಅಂತಾರೆ. ಮತ್ತು ಆಮೇಲೆ ಸ್ವಲ್ಪ ಪೈಪಿಂಗ್ ಹಾಕ್ರಿ, ಮತ್ತು ಸ್ವಲ್ಪ ಡೋರಿ ಹಾಕ್ರಿ, ಅದಕ್ಕೆ ಸಣ್ಣದ ಹ್ಯಾಂಗಿಂಗ್ಸ್ ಹಾಕಿ, ಈ ಥರ ಹೇಳ್ತಾರೆ. ಈ ಥರ ಕಸ್ಟಮರ್ಸರು ಬರ್ತಾರೆ. ಈ ಥರ ಇದ್ದ ಕಸ್ಟಮರ್ ಹತ್ರ ತುಂಬ ಕೇರ್ಫುಲ್ಲಾಗಿ ನೀವು ನಡ್ಕೋಬೇಕಾಗುತ್ತೆ. ಯಾಕಂದರೆ ನನ್ನ ಅನುಭವ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕೇರ್ಫುಲ್ ಅಂದರೆ ಕೇರ್ಫುಲ್. ಒಂದು 10 ಬ್ಲೌಸ್ಗಳು ನಾ ಇದಾದ್ಮೇಲೆ ಇನ್ನೂ 4 ಬ್ಲೌಸ್ ಇದ್ದಾವೆ, ನಮ್ಮ ರಿಲೇಷನ್ ಇದೆ, ಅವ್ರು ಕರ್ಕೊಬರ್ತೀವಿ. ಯಾಕಂದರೆ ನಮ್ಗೊಂದು ಆಸೆ ಹುಡಿಸ್ತಾರೆ. ನಮ್ಮ ಟೈಲರ್ಸ್ಗೆ ಏನು ಗೊತ್ತಾ, ಇನ್ನು ನಾಗೇನಂದರೆ 4 ಬ್ಲೌಸ್ ಅಂದರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಥಿಂಕ್ ನಾವು ಮಾಡ್ತೀವಲ್ವ. ಸೊ ಆ ಥರನೇ ಅವ್ರಿಗೆ ಆಸೆ ಹುಡಿಸ್ತಾರೆ. ಬಟ್ ಅವ್ರು ಏನು ತರಲ್ಲ, ನಾನು ಮ್ಯಾಕ್ಸಿಮಮ್ ತರಲ್ಲ. ಅವರು ಯಾಕಂದರೆ ಅವರು ಒಂದು ಅಂಗಡಿಯಲ್ಲಿ ಸೆಟ್ ಆಗಲ್ಲ ಅಂತ ಕಸ್ಟಮರ್ಸು, ದುಡ್ಡು ಕಡಿಮೆ ಕೊಡ್ತಾರೆ, ನಮ್ಮಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ತೊಗೊತಾರೆ, ಜಾಸ್ತಿ ಬೇಕು ಎಲ್ಲದರಲ್ಲಿ ಕೂಡ. ನಾವೇನೋ ಒಂದ್ಸತಿ 2 ಸತಿ ಸ್ಟಿಚ್ ಮಾಡಿವಿ ಅಂದರೆ ರೆಗ್ಯುಲರ್ ಆಗಿ ಮತ್ತೆ ಅದೇ ಮಾಡ್ತಾರೆ. ನೀವು ಆ ವಿಷಯದಲ್ಲಿ ಏನೇ ಕಂಡೀಷನ್ ನೀವು ಹೋಗಬೇಡಿ. ನಿಮ್ದು ಏನಿದೆ ರೇಟು ಅದನ್ನೇ ತೊಗೊಳ್ಳಿ. ಅದ ರೇಟ್ ಕನ್ಫರ್ಮ್ ಫಿಕ್ಸ್ ರೇಟ್. ಯಾಕಂದರೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ನನಗೆ ಬ್ಲೌಸು ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅನ್ನೋ ಧೈರ್ಯ ನಿಮ್ಗೆ ಇತ್ತಪ್ಪ ಅಂದರೆ ನೀವು ಫಿಕ್ಸ್ ನಮ್ದು ಇದು ರೇಟ್ ನೋಡಬೇಡ ಸರ್, ನಮ್ಗೆ ಇಷ್ಟಿದೆ, ನೀವು ಬೇಕಾದ್ರೆ ಒಂದು 10-20 ರೂಪಾಯಿ ಕಡಿಮೆ ಅದು ಮಾಡಿರಿ. ಯಾಕಂದ್ರೆ ಸಹಜವಾಗಿ ಎಲ್ಲರೂ ಕೇಳ್ತಾರೆ, ಮಾಡಿರಿ, ಕೊಟ್ಬಿಡಿ. ಆದರೆ ಫುಲ್ ಪೇಮೆಂಟು ಫಸ್ಟಲ್ಲೇ ನಾವು ಕೊಡಬೇಕಾದ್ರೆ ನಮಗೆಲ್ಲ ಏನು ಬೇಡ, ನಮ್ಗೆ ಇಷ್ಟೇ ಮಾಡಿಕೊಡ್ರಿ, ಮತ್ತು ಆಮೇಲೆ ಡಿಸೈನ್ ಹೇಳ್ಬಿಟ್ಟು ಅದು ಮಾಡಿಲ್ಲ, ನೀವು ಇದು ಮಾಡಿಲ್ಲ, ನಾನು ಇಷ್ಟು ಅಮೌಂಟ್ ಕೊಡಲ್ಲ ಅಂತಂದು ತುಂಬ ಆರ್ಗ್ಯುಮೆಂಟ್ ಮಾಡೋ ಕಸ್ಟಮರ್ಸು ಬರ್ತಾರೆ. ಸೊ ಹುಷಾರಾಗಿರಿ ಇಂಥ ಕಸ್ಟಮರ್ ಜೊತೆಗೆ. ನೀವು ದುಡ್ಡು ವಸೂಲು ಮಾಡ್ಕೊಳ್ಳೋದು ಕೂಡ ಹೇಳಿದ್ದೀನಿ ನಾನು, ಯಾವ ಥರ ವಸೂಲು ಮಾಡ್ಕೋಬೇಕಂತ. ಫರ್ದರ್ ವೀಡಿಯೋದಲ್ಲಿ ಮತ್ತೆ ಏನು ಡೆವಲಪ್ ಮಾಡೋದು. ಯಾಕಂದ್ರೆ ನಾನು ಸ್ಟಿಚಿಂಗ್ ಹೇಳ್ತಾರೆ ಕೆಲವೊಂದು ಜನ, ನನಗೆ ಸ್ಟಿಚಿಂಗ್ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಸ್ಟಿಚಿಂಗ್ ತೋರ್ಸೋಕೆ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಓನ್ಲಿ ಕಟಿಂಗೇ ಮಾಡ್ತೀನಿ, ಸ್ಟಿಚಿಂಗ್ ನನ್ನ ಟೈಲರ್ಸ್ ಮಾಡ್ತಾರೆ. ನಾನು ಕಟಿಂಗ್ ಮಾಡೋದನ್ನ ನಾನು ಮತ್ತೆ ಅದನ್ನು ಮಾಡ್ತೀನಿ. ಅಂದರೆ ಪಾಪ ಅವ್ರು ನಾನು ಕ್ಯಾಮ್ರಾ ಇಟ್ಕೊಂಡು ನಿಂತಿರ್ತೀನಲ್ಲ, ಅವ್ರು ಟೆನ್ಷನ್ ತೊಗೊಂಡ್ಬಿಟ್ಟು ಅವ್ರು ಎಕಡೆ ಕೂಡ ಇದು ಮಾಡ್ತಾರೆ. ಅವ್ರು ಅಂತಾರೆ, ಮೇಡಮ್ ನೀವು ಕ್ಯಾಮ್ರಾ ತೊಗೊಂಡು ನಿಂತರೆ ನಮ್ಗೆ ಟೆನ್ಷನ್ ಆಗುತ್ತೆ. ಅಂದರೆ ಅವ್ರಿಗೆ ಅಭ್ಯಾಸ ಇಲ್ಲಲ್ಲ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಅದಕ್ಕೆ ನಾನು ಸ್ವಲ್ಪ ಆಲೋಚನೆ ಮಾಡಿ ನಾನೇ ಟೈಮ್ ಸಿಕ್ಕಾಗಲ್ಲ ನಿಮ್ಗೆ ಯಾವ್ದು ಕಟಿಂಗ್ ಬೇಕನ್ನೋದು, ಸ್ಟಿಚಿಂಗ್ ಬೇಕನ್ನೋದು ನಾನು ಫರ್ದರ್ ತೋರಿಸ್ತೀನಿ. ಸೊ ಅಲ್ಲಿವರೆಗೆ ನಾನು ವೀಡಿಯೋ ವಾಚ್ ಮಾಡ್ತಾಯಿರಿ. ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನಿಮ್ಗೆ ನಿಮ್ಗೆ ಏನು ಅನಿಸಿದ್ದು ನಾನು ಹೇಳಿದ್ರಲ್ಲಿ ಒಂದು ಕಾಮೆಂಟ್ ಹಾಕ್ರಿ. ಯಾಕಂದರೆ ನಾನು ಹೇಳ್ತೀನಲ್ಲ, ನಮ್ಮ ಪಾಪುನ ವಿಷಯದಲ್ಲಿ ತುಂಬ ನಾನು ಡಲ್ ಆಗಿದ್ದೀನಿ. ಇವಾಗ ಏನು ಮಾಡೋಕ್ಕಾಗ್ತಾಯಿಲ್ಲ. ಭಗವಂತ ನಮ್ಮ ಪಾಪನ ಇನ್ನೊಂದು 2-3 ದಿನ ಹಾಸ್ಪಿಟ್ಲಲ್ಲಿ ಇದ್ದು ಹೊರಗೆ ಬಂತಂದ್ರೆ ಸಾಕು. ನಾನು ಸಾಕು ಅಷ್ಟೇ. ಏನು ಬೇಕು ಹೇಳ್ರಿ, ನಮ್ಮ ಪರಿವಾರ, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂತೋಷ ಇದ್ದರೆ ನಾವು ಸಂತೋಷ ಇರ್ತೀವಲ್ವ. ಇವತ್ತಿನ ವೀಡಿಯೋಗೆ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ನಮಸ್ಕಾರ ಎಲ್ಲ.